ಬಿಜೆಪಿ ನೇತೃತ್ವದ ಸರ್ಕಾರ ಆಗಿತ್ತಲ್ಲ ಆ ಕಾಲದ ಲೀಡರ್ಗಳಿಗೆ ಇದೀಗ ಸಂಕಷ್ಟ ಶುರುವಾಗಿದೆಯಾ? ಯಾರೆಲ್ಲ ಈ ಒಂದು ನಿರ್ಧಾರದ ವಿಚಾರದಲ್ಲಿ, ಆರ್ಡರ್ಗಳ ವಿಚಾರದಲ್ಲಿ, ಹಗರಣದ ವಿಚಾರದಲ್ಲಿ ಅವತ್ತಿಗೆ ಆಯಾ ಹುದ್ದೆಗಳನ್ನು ನಿರ್ವಹಿಸ್ತಾ ಇದ್ರೋ ಅವರಿಗೆ ನ್ಯಾಯಮೂರ್ತಿ ಕುನ್ಹಾ ಅವರ ವರದಿಯ ಕಾರಣದಿಂದಾಗಿ ಆತಂಕ ಶುರುವಾಗಿದೆಯಾ ಅಂತ. ಅಧಿಕಾರಿಗಳ ವಿರುದ್ಧವಾಗಿ ಪ್ರಕರಣ ದಾಖಲಿಸಿ ಅಂತೇಳಿ ಇದೀಗ ಒಂದು ಕಡೆ ಇದೇ ಆಯೋಗ ಶಿಫಾರಸು ಮಾಡಿದೆ. ಬಿಜೆಪಿ ಕಾಲದ ಕೋವಿಡ್ ಅಕ್ರಮದಿಂದ ಕೋಟಿ ನಷ್ಟ ಆಗಿದೆ ಅಂತ. ಅದರಲ್ಲಿ 187.8 ಕೋಟಿಯನ್ನು ವಸೂಲಿ ಮಾಡಲೇಬೇಕು. ಯಾರೇ ನುಂಗಿ ನೀರು ಕುಡಿದಿರಲಿ ಕಕ್ಕಿಸ್ಬೇಕು ಅದನ್ನು ಮೊದಲದು ಆಚೆ ಹಾಕಬೇಕು. ಅವರು ತಂದು ಇಡಬೇಕಲ್ಲ ದುಡ್ಡನ್ನು. ಆ ಥರ ಮಾಡಿ ಬಗದಷ್ಟು ಬಯಲಾಗ್ತಾ ಇದೆ. ಔಷಧಗಳು ಮತ್ತು ವೈದ್ಯಕೀಯ ಇದೊಂದು ಭಾಗ ಆಯಿತಾ. ಮೆಡಿಸಿನ್ ವಿಚಾರ ಅದೊಂದು ದೊಡ್ಡ ಸ್ಕ್ಯಾಮ್. ಆ ರೆಮ್ಡಿಸಿವಿರ್ಗೆ ಒಂದು ಒದ್ದಾಡಿದ್ರು. ಕಾಳ ಸಂತೆಯಲ್ಲಿ ಈ ದೇಶದಲ್ಲಿ ಮಾರಾಟ ಆಯ್ತು ರೀ. ಅದು 20,000 ಹೇಳ್ಬೋದು, 30,000 ಹೇಳ್ಬಹುದು, 40,000 ಬೇಕಾದರೂ ಹೇಳ್ಬಹುದು. ರೆಮ್ಡಿಸಿವಿರ್ಗೆ ಹೋಗಿದ್ದಕ್ಕೆ ಹೊಣೆ ಇಲ್ಲ, ಇದ್ದಿದ್ದಕ್ಕೆ ಸಾಕ್ಷಿ ಇಲ್ಲ. ಯಾಕೆ? ಔಷಧ ಇದೆ, ಬ್ಲಾಕ್ ಮಾಡಿ ಇಟ್ಟಿದ್ರು. ಅದನ್ನು ಬ್ಲಾಕ್ ಮಾಡಿ ಇಟ್ಬಿಡೋದು. ಕೃತಕ ಅಭಾವ ಸೃಷ್ಟಿ ಮಾಡಿದರು. ಕೃತಕ ಅಭಾವ ಇಲ್ಲವೇ ಇಲ್ಲ ಆ್ಯಸ್ ಇಫ್ ಅನ್ನೋ ರೀತಿಯಲ್ಲಿ. ಇಲ್ಲಿ ಹೋದರೂ ಇಲ್ಲ, ಅಲ್ಲಿ ಹೋದರೂ ಇಲ್ಲ, ಅಲ್ಲೆಲ್ಲೋ ಸಿಗುತ್ತಂತಪ್ಪ, 40,000 ಕೊಡ್ತಾರಂತೆ ಅಂದಾಗ ಅಮ್ಮನ ಉಳಿಸ್ಕೊಳ್ಬೇಕು, ಅಪ್ಪನ ಉಳಿಸ್ಕೊಳ್ಬೇಕು, ಮಗನ ಉಳಿಸ್ಕೊಳ್ಬೇಕು ಅಂತ ತಾಳಿ ಮಾರಿದ್ರೋ, ಚಿನ್ನ ಮಾರಿದ್ರೋ, ಮನೆ ಮಾರ್ಕೊಂಡ್ರೋ, ಹೊಲ ಮಾರ್ಕೊಂಡ್ರೋ, ಗಾಡಿಗಳನ್ನು ಮಾರಿ ಇಂಥವ್ರ ಎದೆ ಮೇಲೆ ಹಾಕಿ ಆ ದುಡ್ಡನ್ನು ಅವರವರು ಉಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಜನ ಇದ್ದರು. ಬಗೆದಷ್ಟು ಇವೆಲ್ಲವೂ ಕೂಡ ಒಂದು ಕಡೆ ಬಯಲಾಗ್ತಾ ಇದೆ. ಇಲ್ಲಿ ಮಾರುಕಟ್ಟೆ ದರಕ್ಕಿಂತ ಹಲವು ಪಟ್ಟು ಹೆಚ್ಚು ದರ ಕೊಟ್ಟು ಪರಿಕರಗಳನ್ನು ಖರೀದಿ ಮಾಡಿದ್ದಾರೆ. ಸಂತೇರಿ ಸುಗ್ಗಿ ಇವರಿಗೆ ಕೋವಿಡ್ ಅನ್ನೋದು ಇಡೀ ಜಗತ್ತಿಗೆ ಅದೊಂದು ವ್ಯಾಧಿ, ಸಾಂಕ್ರಾಮಿಕ ವ್ಯಾಧಿಯಾಗಿ ನರಮನುಷ್ಯರನ್ನು ಒಂದು ಕಡೆ ಕೊಂದುಕೊಂಡು ಬರ್ತಾ ಇದ್ದರೆ ಈ ಈ ಸಾವಿನ ಈ ಒಂದು ವಿಚಾರ ಇತ್ತಲ್ಲ, ಸ್ಮಶಾನದಲ್ಲಿ ಬಿಸ್ನೆಸ್ ಮಾಡ್ಕೊಂಡು ತಿರುಗಿದಂಥವ್ರು ಇವರೆಲ್ಲರೂ ಕೂಡ. ಆ ಟೈಮಲ್ಲೇ ನೋಡಿ ಅವ್ರಿಗೆ ಅವಶ್ಯಕತೆ ಏನಿದೆಯಲ್ಲ ಜನಗಳಿಗೆ, ಆ ಜನಗಳ ಅವಶ್ಯಕತೆಯೇ ಅವರಿಗೆ ಬಂಡವಾಳ. ಜಾಸ್ತಿ ಬೆಲೆ ಕೊಟ್ಟುಬಿಟ್ಟು ಮತ್ತೆ ಕಿಕ್ ಬ್ಯಾಕ್ ಇರುತ್ತೆ ಇವರಿಗೆ. 5 ರೂಪಾಯಿ 20 ರೂಪಾಯಿ ಒಂದು ಮಾಸ್ಕ್ ಅಂತ ಹೇಳಿದ್ರೆ ಕೊಡು 60 ರೂಪಾಯಿ ಅನ್ನೋದು. ಅಭಾವ ಇದೆ, ಅದಿದೆ, ಇದು ಕ್ರಿಯೇಟ್ ಮಾಡೋದು. ಅದನ್ನು ಪರಿಕರಗಳು ಖರೀದಿ ಕೂಡ ಮಾಡಿದ್ದಾರೆ. ಅನುಮತಿಗಿಂತ ಹೆಚ್ಚು ಸಿಬ್ಬಂದಿ ನೇಮಕ ಮಾಡಿಕೊಂಡಿದ್ದಾರೆ. ಎಲ್ಲ ರೂಪಗಳಿಂದ 187.8 ಕೋಟಿಯಷ್ಟು ನಷ್ಟ ಆಗಿದೆ. ರಾಜ್ಯ ಆರೋಗ್ಯ ಸುಪರದಿಯಲ್ಲಿ ಒಟ್ಟು ಇಲಾಖೆನೇ 1,754 ಕೋಟಿ ವೆಚ್ಚ ಮಾಡಿದೆ. 13 ಖರೀದಿಗಳಲ್ಲಿ ಸಂಬಂಧಪಟ್ಟಂಥ ಕಂಪನಿಗಳಿಂದ 17.84 ಕೋಟಿ ವಸೂಲಿ ಮಾಡಬೇಕು. ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದ ಮೂಲಕ ನಡೆಸಲಾದಂತಹ 1,963.62 ಕೋಟಿ ಮೊತ್ತದ ಖರೀದಿಯಲ್ಲಿ 170 ಕೋಟಿ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ವರದಿ ಉಲ್ಲೇಖ ಮಾಡ್ತಾ ಇದೆ. ಒಟ್ಟು 85 ಖರೀದಿ ಅಗ್ರಿಮೆಂಟ್ ಅಥವಾ ಒಪ್ಪಂದಗಳಲ್ಲಿ 21 ಕಂಪನಿಗಳು ಭಾಗಿಯಾಗಿವೆ. ಈ ಕಂಪನಿಗಳಿಂದ ನಷ್ಟ ಏನಾಗಿದ್ದು ಅದನ್ನು ವಸೂಲಿ ಮಾಡಬೇಕು. ಇತರರ ಪಾತ್ರ ಏನು ಅಂಥೇಳಿ ತನಿಖೆ ನಡೆಸಬೇಕು ಅಂಥೇಳಿ ಈ ವರದಿ ಹೇಳ್ತಾ ಇದೆ.